ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಲವ್ ಮ್ಯಾರೇಜ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಕಲೆಕ್ಷನ್ ಏನು, ಬಜೆಟ್ ಏನು, ಸ್ಟೋರಿ ಏನು, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ರನ್ನಿಂಗ್ ಟೈಮ್ ಬಂದು 127 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಿಡುಗಡೆ ಆಗಿದ್ದ ದಿನಾಂಕ ಜೂನ್ 27, 2025 ಬಿಡುಗಡೆಯಾಗಿದೆ. ಈ ಮೂವಿಯ ಡೈರೆಕ್ಟರ್ ಬೈ ಸಹಮಾನ್ ಪ್ರಿಯಾನ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ವಿಕ್ರಮ್ ಪ್ರಭು, ಸೌತಿ, ಮೀನಾಕ್ಷಿ ದೇಶಾನ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 17 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದ್ರೆ 2 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ತಮಿಳಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ. ಲವ್ ಮ್ಯಾರೇಜ್ ಮೂವಿಯಲ್ಲಿ ತಮಿಳಲ್ಲಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿ ಒಂದು ಲವ್ ಸ್ಟೋರಿ ಮೂವಿ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದ್ರೆ, ಮನು ಅನ್ನೋ ವ್ಯಕ್ತಿ ಇರ್ತಾರೆ. ಮನುಗೆ ಒಂದು ಹುಡುಗಿನ ತುಂಬ ಪ್ರೀತಿಸ್ತಾ ಇರ್ತಾರೆ. ಮನು ಅವರು ಆ ಹುಡುಗಿನ ಪ್ರೀತಿಸಿ ಇಬ್ಬರೂ ಕೂಡ ಜೊತೆಲೇ ಇರ್ತಾರೆ. ಮತ್ತು ಅವರಿಬ್ಬರು ಕೂಡ ಯಾವುದೋ ಒಂದು ಕಾರಣಕ್ಕೋಸ್ಕರ ಬ್ರೇಕಪ್ ಆಗೋಗುತ್ತೆ. ಅದು ಯಾವ ಕಾರಣ ಅಂದರೆ, ಮನು ಒಂದು ಹುಡುಗಿಗೆ ಜೊತೆ ಮಾತಾಡ್ತಿರ್ತಾನೆ. ಮತ್ತು ಅವರ ಪಿಕ್ಕನ್ನು ಮಾಡೋದು, ಮತ್ತು ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು, ಮತ್ತು ಅವ್ರ ಜೊತೆ ಓಡಾಡೋದು, ಈ ರೀತಿ ಎಲ್ಲ ಮಾಡ್ತಾಯಿರ್ತಾನೆ. ಮನು ಬರೀ ಫ್ರೆಂಡ್ ಅಂತ ಹೇಳಿರ್ತಾನೆ ಆ ಹುಡುಗಿ ಹತ್ರ. ಅಂದರೆ ಅವ್ರ ಗರ್ಲ್ ಫ್ರೆಂಡು ನೋಡಿಕೊಂಡು ಮನು ಆ ಹುಡುಗಿನ ಇಷ್ಟಪಡ್ತಾ ಇದ್ದಾನೆ ಅಂತೇಳಿ ಅವ್ರ ಗರ್ಲ್ ಫ್ರೆಂಡು ಬಿಟ್ಟು ಹೊಡೋಗ್ತಾಳೆ. ಇದನ್ನೆಲ್ಲ ನೋಡಿ ತುಂಬ ಬೇಜಾರನ್ನು ಮಾಡಿಕೊಂಡು ಮನು ಅವರು ಬೇಜಾರನ್ನು ಮಾಡ್ಕೊಂಡಿರ್ತಾರೆ. ಹಾಗೆಯೇ ಅವ್ರ ಫ್ರೆಂಡ್ ಹತ್ರನೂ ಕೂಡ ಹೇಳ್ತಾರೆ. ಮತ್ತು ಆ ಫ್ರೆಂಡು ಹೋಗಿ ಅವರ ಮನು ಗರ್ಲ್ ಫ್ರೆಂಡ್ ಹತ್ರ ಹೋಗಿ ಜೊತೆಲಿ ಮಾತಾಡಿಕೊಂಡು, ಹಾಗೆಯೇ ಅವರಿಬ್ಬರು ಕೂಡ ಮಾತಾಡಿಕೊಂಡು ಮನು ಬಗ್ಗೆ ಹೇಳ್ಕೊತಾರೆ. ಮತ್ತು ಎಕ್ಸ್ಪ್ಲೇನನ್ನು ಮಾಡಿದ್ಮೇಲೆ ಮತ್ತು ಮನು ಹಾಗೂ ಅವ್ರ ಲವರು ಒಂದೇ ಆಗ್ತಾರೆ. ಮತ್ತು ಅವರಿಗೆ ಮ್ಯಾರೇಜ್ ಕೂಡ ಮಾಡ್ತಾರೆ ಅವ್ರ ತಂದೆ ತಾಯಿ. ಮತ್ತು ಅವರು ಮನುಗೂ ಕೂಡ ಒಂದು ಕೆಲಸ ಕೂಡ ಸಿಗುತ್ತೆ, ಗೌರ್ಮೆಂಟ್ ಕೆಲಸ. ಅವ್ರಿಗೆ ಕೂಡ ಮದುವೆಯಾಗಿ ಅವರು ಕೊನೆಗೂ ಕೂಡ ತಂದೆ ತಾಯಿಯನ್ನು ಕೂಡ ಒಪ್ಕೋತಾರೆ, ಮದುವೆ ಕೂಡ ಮಾಡ್ತಾರೆ. ಹಾಗೆಯೇ ಅವರ ತಂದೆ ತಾಯಿ ಜೊತೆಯಲ್ಲಿ ಇದ್ದು ಜೀವನವನ್ನು ನಡೆಸ್ಕೊಂಡು ಹೋಗೋದೇ ಈ ಮೂವಿಯ ಸ್ಟೋರಿ. ನಿಮಗೆ ಇಷ್ಟ ಹೋದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.